ಥ್ರಿಲ್ಲರ್ ಜಾನರ್. ಹೌದು ನೀವು ನೋಡಿದ್ರಿ ಇವತ್ತು ಹೇಗೆ ಅನಿಸ್ತು ನಿಮಗೆ ಅಂತ? ಸರ್, ಒಂದು ಕಂಪ್ಲೀಟ್ ಆ್ಯಕ್ಷನ್ ಸಿನಿಮಾದ ಬಿಗಿನಿಂಗಲ್ಲಿ ಯಾವ ರೀತಿ ಅದನ್ನು ಅಂದರೆ ಏನೂ ಗೊತ್ತಾಗ್ದಿರೋ ಹಾಗೆ ಮುಂದಕ್ಕೆ ತೊಗೊಂಡೋಗುವಂಥ ನಿರ್ದೇಶಕರು ಸೆಕೆಂಡ್ ಹಾಫಲ್ಲಿ ಏನಕ್ಕೆ ಯಾವುದೋ ಒಂದು ಘಟನೆ ಆಗುತ್ತೆ, ಅದರಿಂದ ಕೆಲವು ಕೈದಿಗಳನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಅದರಿಂದ ಪೊಲೀಸ್ ಆಫೀಸರ್ಗೆ ತೊಂದರೆ ಆಗುತ್ತೆ, ಅದನ್ನು ಹೇಗೆ ಆ ಮನುಷ್ಯ ನಿಭಾಯಿಸ್ತಾನೆ ಅನ್ನೋ ಒಂದು ಎಳೆನ ನಿರ್ದೇಶಕರು, ಆಮೇಲೆ ನಿರ್ಮಾಪಕರು, ಇಡೀ ಚಿತ್ರತಂಡ ಈ ಯಥಾಶಕ್ತಿ ಅಂದರೆ ಅವ್ರಿಗೆ ಹೇಗಾಗುತ್ತೆ ಅದನ್ನು ಅವ್ರಿಗೆ ಕತೆ ಯಾವ ಥರ ಹೇಳೋಕ್ಕೆ ಬರುತ್ತೆ ಅವ್ರದ್ದೇ ಆದ ಧಾಟಿಲಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಅವರ ಪ್ರಯತ್ನದಲ್ಲಿ ನಾನು ಕೈ ಜೋಡಿಸಿದ್ದೀನಿ. ಅಫ್ಕೋರ್ಸ್ ಇಡೀ ಸಿನಿಮಾದಲ್ಲಿ ನೀವು ನೋಡಿದಾಗೇ ಸಾಕಷ್ಟು ಆ್ಯಕ್ಷನ್ ಬ್ಲಾಕ್ ಇದ್ದಾವೆ, ಸಾಕಷ್ಟು ಥ್ರಿಲ್ಲರ್ ಎಲಿಮೆಂಟ್ಸ್ ಇದ್ದಾವೆ, ಎಮೋಷನ್ಸ್ ಇದೆ. ಸೊ ಇವೆಲ್ಲ ಇವಾಗ ಕನ್ನಡ ಸಿನಿಮಾಗಳು ವಾರದಿಂದ ವಾರಕ್ಕೆ ನೀವೇ ನೋಡ್ತಿರೋ ಹಾಗೆ ಪ್ರತಿ ವಾರ ಕಡಿಮೆ ಅಂದರೂ ಒಂದು 6-7 ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಈ ವಾರನೂ ಹಾಗೆ. ಸೊ ಎಲ್ಲ ಸಿನಿಮಾಗಳ ಜೊತೆ ನಾವು ಕೂಡ ನಮ್ಮ FIR 6 to 6 ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಈ ಸಿನಿಮಾಗೆ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಜೊತೆಗೆ ನಿರ್ಮಾಪಕರಿಗೆ ಈ ಸಿನಿಮಾಯಿಂದ ಮೇಡಮ್ ನಿರ್ಮಾಣ ಮಾಡಿದ್ದಾರೆ, ಸಿರಿ ಅವರು ಆ್ಯಕ್ಟ್ ಮಾಡಿದ್ದಾರೆ, ನಮ್ಮ ಯಶ ಅವರಿದ್ದಾರೆ, ಶ್ವೇತಾ ಅವರಿದ್ದಾರೆ, ಅವರೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಸರ್. ಸರ್, ನಿಮ್ಮ ಇತ್ತೀಚೆಗೆ ಇಷ್ಟಪಡ್ತಿರೋದು ಸೀಕ್ರೆಟ್ ಬಿನಾಯ್ ಮತ್ತು ಕೇಸ್ ಆಫ್ ಕನ್ನಡ ಈ ಥರ ಕ್ಯಾರೆಕ್ಟರ್ಗಳು ತುಂಬ ಇಷ್ಟಪಡ್ತಾರೆ. ಅದು ಥಿಯೇಟ್ರ್ ಅಂದರೆ OTT ಜಾಸ್ತಿ ಇಷ್ಟಪಡ್ತಿರೋದು ಜಾಸ್ತಿ. ಸೊ ಥಿಯೇಟ್ರ್ ತುಂಬ ಸಿನಿಮಾ ನೋಡಬೇಕು, ಆಮೇಲೆ OTT ಇಷ್ಟಪಡಬೇಕು. ಸೊ ಆ ಥರ ಆಡಿಯನ್ಸು ಏನು ಹೇಳ್ತೀವಿ ಸರ್? ಏನಿಲ್ಲ, ನಾವು ಒಳ್ಳೆ ಸಿನಿಮಾ ಮಾಡಿದ್ರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಸಿನಿಮಾ ಪ್ರಚಾರ ಆಗಲಿ, ಸಿನಿಮಾಲಿರೋ ಕಂಟೆಂಟ್ ಆಗಲಿ, ಅದನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಒಂದು ಸಿನಿಮಾನ ನಾವು ತಯಾರು ಮಾಡಿದಾಗ ಆವಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತೀವಿ. ಅದಾದಮೇಲೆ ಟೆಲಿವಿಷನ್ಗೆ ಬರುತ್ತೆ ಅಥವಾ OTTಗೆ ಬರುತ್ತೆ ಅಫ್ಕೋರ್ಸ್. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಜನರ ಅಟೆನ್ಷನ್ ಸ್ಪ್ಯಾನ್ ಭಾಳ ಕಡಿಮೆ ಆಗಿದೆ, ಅವ್ರಿಗೆ ಆಪ್ಷನ್ಸ್ ಜಾಸ್ತಿ ಆಗಿದೆ. OTTಲಿ ಬರುತ್ತೆ ಅನ್ನೋ ನಂಬಿಕೆ ಅವ್ರಿಗೆ ಮುಂಚೆನೇ ಇರುತ್ತೆ, ಹಾಗಾಗಿ ಥಿಯೇಟ್ರಿಗೆ ಬರಲ್ಲ. ಆದರೆ ಈ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿದ್ರೇ ಇದ್ರ ಸಮಾಧಾನ ಸಿಗೋದು, ಇದರ ಅನುಭವ ಸಿಗೋದು ಅನ್ನೋ ಥರ ಸಿನಿಮಾ ನಾವು ಮಾಡಿದಾಗ ಒಂದು ಚಿತ್ರತಂಡವಾಗಿ ಆವಾಗ ಥಿಯೇಟ್ರಿಗೆ ಬಂದು ಅನುಭವ ಪಡಿತಾರೆ ಸರ್, ಖಂಡಿತ. ಒಳ್ಳೆಯದು ನಾವು ಹೇಳೋಕ್ಕಿಂತ ಅಲ್ವಾ? ನಿಮಗೆ ಓಕೆ ನಮ್ಗೆ ಇದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಫಿಲಮು. ಇಲ್ಲ 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 ಇದು 2ನೇ ಸಲ ನೋಡಿರೋದು. ಈಗ ನಾವು ಎಲ್ಲ ಚೆನ್ನಾಗಿದೆ. ಉತ್ತರ ಕನ್ನಡ ಕಡೆ ಎಲ್ಲ ಏನಾದರೂ ಕಾಲ್ಸ್ ಬಂತ? ಇನ್ನೂ ಇಲ್ಲ, ಈಗ ನೋಡಬೇಕು. ಇವ್ರು ಬಂದಿರುತ್ತೆ, ಇಲ್ಲಾಂದ್ರೆ ಅವ್ರು ಸರ್ ಬಂದಿರುತ್ತೆ, ಬಂದಿದೆ ಸರ್ ಬಂದಿರುತ್ತೆ. ಎಲ್ಲ ಕಡೆ ಚೆನ್ನಾಗಿ ಮೂಡ್ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಷನ್ ಫಿಲಮ್ ಅಲ್ವಾ, ಚೆನ್ನಾಗಿದೆ ಅಂತ ಎಲ್ಲ ಅವ್ರಿಗೆ ಫೋನ್ ಬಂದಿದೆ, ಬರ್ತಾನೂ ಇದೆ. ಥ್ಯಾಂಕ್ ಯು. ತುಂಬ ಹೆಸರು ಮಾಡ್ತಾ ಇದ್ದೀರಾ, ಜೊತೆ ಈಗ ಆ್ಯಕ್ಟ್ ಮಾಡಿದ್ದೀರಾ. ಸೊ ಹೇಳಿ, ಹೇಗೆ ಅನಿಸುತ್ತೆ ರಿಯಾಕ್ಷನ್ಸ್ ಎಲ್ಲ ನೋಡಿ? ಮಾಮೂಲಿ ನಮ್ಮ ಕೆಲಸ ನಾವು ಏನಿದೆ ಅಚ್ಚುಕಟ್ಟಾಗೆ ಮಾಡೋದು ನಮ್ಮ ಧರ್ಮ. ಡೈರೆಕ್ಟ್ರು ಏನು ಹೇಳಿದ್ದಾರೆ, ಅವ್ರೇನು ತಕ್ಕೊಟ್ಟಿರ್ತಾರೆ ಅದನ್ನು ನ್ಯಾಯವಾಗಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ಕೆಲಸ ಮಾಡಿದ್ದೀವಿ, ಎಕ್ಸಾಮ್ ಬರೆದಿದ್ದೀವಿ. ಈ ರಿಸಲ್ಟು ಇವತ್ತಿಂದ ಸ್ಟಾರ್ಟು. ಜನ ಎಲ್ಲ ಒಂದಷ್ಟು ಬ್ಲೆಸ್ಸಿಂಗ್ಸ್ ಇಟ್ಟು ಮಾಡಿದ್ರೆ ಹೊಸ ನಿರ್ದೇಶಕರು ಕೂಡ ಒಂದು ಏನಂತಾರೆ, ಒಂದು ಪ್ರಮೋಷನಲ್ ಅನ್ನೋ ಥರದಲ್ಲಿ ಇರುತ್ತೆ. ಪ್ರಮೋಷನು ಒಂದು ಸಿನಿಮಾಯಿಂದ ಸಿನಿಮಾಗೆ ಪ್ರಮೋಷನ್ ಆಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ಕೇಳ್ಕೊತಾರೆ ಅಷ್ಟೇ. ಹೇಳಿ. ನಿಮ್ಮ ಸಿನಿಮಾ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿದ್ದು ಹೇಳ್ಕೊಳ್ತೀನಿ. ಫುಲ್ ಆ್ಯಕ್ಷನ್ ಇದೆ ಸಿನಿಮಾದಲ್ಲೇ, ಸಾಂಗ್ಸ್ ಇದೆ, ಎಲ್ಲ ಸೆಂಟಿಮೆಂಟ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟು. ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.